ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜನಸಮಯ ಯೂಟ್ಯೂಬ್ ಚಾನಲ್. ಎಲ್ಲ ಗಂಡಸರಿಗೂ ಒಂದು ಭರ್ಜರಿ ಗುಡ್ ನ್ಯೂಸ್ ಇದೆ. ಇನ್ನು ಮುಂದೆ ನಿಮಗೂ ಕೂಡ ಬಸ್ಸಲ್ಲಿ ಉಚಿತವಾಗಿ ಪ್ರಯಾಣ ಮಾಡಬಹುದು. ಇಷ್ಟು ದಿನ ಶಕ್ತಿ ಯೋಜನೆ ಅಡಿಯಲ್ಲಿ ಬರೀ ಮಹಿಳೆಯರು ಮಾತ್ರ ಫ್ರೀಯಾಗಿ ಓಡಾಡ್ಬೋದಿತ್ತು. ಈಗ ಸ್ವತಃ ನಮ್ಮ ಡಿ ಕೆ ಶಿವಕುಮಾರ್ ಸರ್ ಒಂದು ಮಾಹಿತಿನ ತಿಳಿಸಿದ್ದಾರೆ. ಪುರುಷರಿಗೂ ಕೂಡ ಅಂದರೆ ಗಂಡಸರಿಗೂ ಕೂಡ ಉಚಿತವಾಗಿ ಪ್ರಯಾಣ ಮಾಡೋದಕ್ಕೆ ಅವಕಾಶನ ಕಲ್ಪಿಸ್ತಾರಂತೆ. ಹಾಗಿದ್ರೆ ಯಾವಾಗಲಿಂದ ಇದು ಜಾರಿಗಾಗುತ್ತೆ? ನೀವು ಕೂಡ ಆಧಾರ್ ಕಾರ್ಡ್ನ ತೋರಿಸಿ ಪ್ರಯಾಣ ಮಾಡಬಹುದಾ? ಇದಕ್ಕೆ ಏನೇನು ಪ್ರೋಸೆಸ್ ಇದೆ ಅನ್ನೋ ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ. ವಿಡಿಯೋನ ಕಂಪ್ಲೀಟ್ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಟ್ಟು 5 ಗ್ಯಾರಂಟಿ ಯೋಜನೆಗಳು ಪ್ರಚಲಿತವಾಗಿ ನಡೀತಾ ಇದ್ದಾವೆ. 5 ಯೋಜನೆಗಳಲ್ಲಿ 3 ಯೋಜನೆ ಮಹಿಳೆಯರಿಗೆ ಸೀಮಿತವಾಗಿದೆ. ಮೊದಲನೇದು ಗೃಹಲಕ್ಷ್ಮಿ, 2,000 ರೂಪಾಯಿ ಹಣ ಏನು ಕೊಡ್ತಾ ಇದ್ದಾರೆ, ಅದು ಮನೆಯ ಯಜಮಾನಿಗೆ 2,000 ರೂಪಾಯಿ ಹೋಗ್ತಾ ಇದೆ. ಇನ್ನು ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಒಬ್ಬರಿಗೆ 170 ರೂಪಾಯಿ ರೀತಿ ಹಣ ಹೋಗ್ತಾ ಇದೆ. ಜೊತೆಗೆ ಮನೆ ಯಜಮಾನಿ ಎಲ್ಲರೂ ಗೃಹಲಕ್ಷ್ಮಿಗೋಸ್ಕರ ಲೇಡೀಸ್ಗೆ ಚೇಂಜ್ ಮಾಡ್ಕೊಂಡಿದ್ದಾರಲ್ವಾ, 100ರಲ್ಲಿ 99 ಭಾಗ ಮನೆಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಗೋಸ್ಕರ ಮನೆಯ ಮುಖ್ಯಸ್ಥರು ಯಾರು ಇರ್ತಾರೆ ಅಂದರೆ ಮಹಿಳೆಯರೇ ಆಗಿರ್ತಾರಲ್ವ. ಸೊ ಅನ್ನಭಾಗ್ಯ ಯೋಜನೆಯ ಹಣ ಕೂಡ ಮಹಿಳೆಯರ ಖಾತೆಗೆ ಹೋಗ್ತಾ ಇದೆ. ಅದರಲ್ಲಿ ಕೆಲವ್ರಿಗೆ 850 ರೂಪಾಯಿ, ಕೆಲವರಿಗೆ 680 ರೂಪಾಯಿ, ಈ ರೀತಿಯಾಗಿ ಸ್ವಲ್ಪ ಹೆಚ್ಚು ಕಮ್ಮಿ ಅಮೌಂಟ್ ಏನೋ ಹೋಗ್ತಾ ಇದೆ. ಅದು ಕೂಡ ಮಹಿಳೆಯರ ಖಾತೆಗೆ ಹೋಗ್ತಾ ಇದೆ. ಇನ್ನೊಂದು 3ನೇದು ತುಂಬಾ ಉಪಯುಕ್ತವಾದ ಯೋಜನೆ ಶಕ್ತಿ ಯೋಜನೆ, ಫ್ರೀ ಬಸ್. ಈಗಲೂ ಕೂಡ ಆನ್ಲೈನ್ ನಲ್ಲಿ ಅಪ್ಲಿಕೇಶನ್ ತಗೊಳ್ತಾ ಇದೆ. ಬ್ಯಾಚುಲರ್ಸ್ ಗಳಿದ್ರೆ ನಿಮಗೂ ಕೂಡ ಅಪ್ಲಿಕೇಶನ್ ಹಾಕೋಬಹುದು. ಫ್ರೀ ಕರೆಂಟ್ಗೆ ನಿಮಗೆ 200 ಯೂನಿಟ್ವರೆಗೂ ಫ್ರೀ ಇರುತ್ತೆ. ಇನ್ನು ತುಂಬ ಜನಕ್ಕೆ ಗಂಡಸರಿಗೆ ಬೇಜಾನ್ ಕೋಪ ಇತ್ತು. ಏನು ಗೃಹಲಕ್ಷ್ಮಿ ಯೋಜನೆ ಆಗಿರಬಹುದು, ಅನ್ನಭಾಗ್ಯ, ಶಕ್ತಿ ಯೋಜನೆ ಎಲ್ಲನೂ ಕೂಡ ಮಹಿಳೆಯರಿಗೆ ಕೊಟ್ಬಿಟ್ರು. ನಾವೇನು ಕಾಂಗ್ರೆಸ್ಗೆ ಓಟ್ ಹಾಕಿಲ್ವಾ, ಗಂಡಸರು ಕಾಂಗ್ರೆಸ್ಗೆ ಓಟ್ ಹಾಕಿಲ್ವಾ, ಬರೀ ಲೇಡೀಸ್ ಹಾಕಿ ಗೆದ್ಬಿಟ್ರ ಅನ್ನೋ ಕೋಪ ಕೂಡ ಇತ್ತು. ತುಂಬ ಜನಕ್ಕೆ ಫ್ರೀ ಇದೇನಿದೆ ಬಸ್ ನಮಗೂ ಕೊಟ್ಟಿರೋ ತುಂಬಾ ಹೆಲ್ಪ್ ಆಗ್ತಿತ್ತು, ನಾವು ಬೇರೆ ಕಡೆ ಎಲ್ಲ ಟ್ರಿಪ್ ಹೋಗ್ಬೋದಿತ್ತು ಅಥವಾ ಕೆಲಸಕ್ಕೆ ಹೋಗೋದಕ್ಕೆ ಹೆಲ್ಪ್ ಆಗೋದು ಅಂತ ಮನಸ್ಸಲ್ಲೇ ಎಷ್ಟೋ ಲಕ್ಷ ಜನ ಗಂಡಸರು ಅಂದ್ಕೊಂಡಿರ್ತಾರೆ. ಬಟ್ ಅದನ್ನು ಸರ್ಕಾರದ ಮಟ್ಟಿಗೆ ಮುಟ್ಸೋದಕ್ಕೆ ಆಗಿರೋದಿಲ್ಲ. ನೋಡಿ, ಇಂಥ ಒಂದು ದೊಡ್ಡ ಕೆಲಸನ ಒಬ್ಬ ಚಿಕ್ಕ ಹುಡುಗ ಮಾಡಿದ್ದಾನೆ. ಅದೇ ಹುಡುಗ ನಿನ್ನೆ ನಮ್ಮ ಉಪಮುಖ್ಯಮಂತ್ರಿಗಳಾದಂತಹ ಡಿ ಕೆ ಶಿವಕುಮಾರ್ ಸರ್ ಹತ್ರ ಶಕ್ತಿ ಯೋಜನೆ ಅಡಿಯಲ್ಲಿ ನಮಗೂ ಕೂಡ ಇನ್ನು ಮುಂದೆ ಫ್ರೀ ಪ್ರಯಾಣ ಮಾಡುವಂತೆ ಅವಕಾಶ ಕಲ್ಪಿಸ್ಕೊಡಿ ಅಂತ ಹೇಳಿದ್ದಾನೆ. ಸೊ ಅದಕ್ಕೆ ನಮ್ಮ ಡಿ ಕೆ ಶಿವಕುಮಾರ್ ಸರ್ ಅವರು ಅಸ್ತು ಅಂತ ಹೇಳಿದ್ದಾರೆ. ಹಾಗಿದ್ರೆ ಏನು ವಿಷಯ, ಏನು ಚರ್ಚೆ, ಕ್ಲಾರಿಫಿಕೇಶನ್ ಈ ವಿಡಿಯೋದಲ್ಲಿ ಸಿಗುತ್ತೆ ನೋಡಿ. ನಿನ್ನೆ ದೇಶದ ಪ್ರಥಮ ಪ್ರಧಾನಮಂತ್ರಿಯಾದಂತಹ ಜವಾಹರ್ಲಾಲ್ ನೆಹರು ಅವ್ರದ್ದು 135ನೇ ಜಯಂತಿ ಇತ್ತು. ಅಂದರೆ ಅವರು ಹುಟ್ಟಿದ ದಿವಸ ಆಗಿತ್ತು, ನವೆಂಬರ್ 14. ಇದ್ರ ಜೊತೆಗೆ ಮಕ್ಕಳ ದಿನಾಚರಣೆ ಕೂಡ ನಿನ್ನೆ ಇತ್ತು. ಇದ್ರ ಬಗ್ಗೆ ಬೆಂಗಳೂರಿನ ವಿಧಾನಸೌಧದಲ್ಲಿ ಗುರುವಾರ ಒಂದು ಪ್ರೋಗ್ರಾಮ್ನ ಆಯೋಜನೆ ಮಾಡಿದ್ರು. ಬೆಂಗಳೂರು ನಗರ ವ್ಯಾಪ್ತಿಯಲ್ಲಿ ಬರುವಂತಹ ಮಕ್ಕಳೊಂದಿಗೆ ಒಂದು ಚರ್ಚೆ ನಡೀತಾ ಇತ್ತು. ನಮ್ಮ ಡಿ ಕೆ ಶಿವಕುಮಾರ್ ಸರ್ ಕೂಡ ನಿನ್ನೆ ಚರ್ಚೆಯಲ್ಲಿ ಭಾಗವಹಿಸಿದ್ರು. ಎಲ್ಲ ವಿದ್ಯಾರ್ಥಿಗಳು ಅವ್ರಿಗೆ ಕೇಳಬೇಕು ಅಂದ್ಕೊಂಡಿರೋ ಪ್ರಶ್ನೆನ ಡಿ ಕೆ ಶಿವಕುಮಾರ್ ಸರ್ ಹತ್ರ ಕೇಳಿದ್ದಾರೆ. ಮತ್ತು ಅವರು ಯಾವುದೇ ಬಿಗುಮಾನ ಇಲ್ಲದೆ, ನಾನು ಉಪಮುಖ್ಯಮಂತ್ರಿ ಅನ್ನೋ ಯಾವುದೇ ಇದಿಲ್ಲದೆ ಮಕ್ಕಳ ಪ್ರಶ್ನೆಗೆ ತುಂಬ ಕೂಲಾಗಿ, ತುಂಬ ಕಾಮಾಗಿ ಆನ್ಸರ್ ಮಾಡಿದ್ದಾರೆ ಅಂತ ಎಲ್ಲ ಹೊಗಳುತ್ತಾ ಇದ್ರು. ತುಂಬ ಖುಷಿ ಆಯಿತು ನೋಡಿ. ಈ ಸಂದರ್ಭದಲ್ಲಿ ನೀಲಸಂದ್ರದ BBMP ಪ್ರಾಥಮಿಕ ಶಾಲೆಯ 7ನೇ ತರಗತಿ ವಿದ್ಯಾರ್ಥಿ ಒಬ್ಬ ಚರಣ್ ಅಂತ, ಅವನು ಪ್ರಶ್ನೆ ಮಾಡಿದ್ದಾನೆ ಡಿ ಕೆ ಶಿವಕುಮಾರ್ ಸರ್ಗೆ. ಶಕ್ತಿ ಯೋಜನೆ ಏನಿದೆ, ಫ್ರೀ ಬಸ್ ಯೋಜನೆ, ಅದರಿಂದ ನಮ್ಮ ಅಕ್ಕಂಗೆ, ಅಮ್ಮಂಗೆ, ತಂಗಿಗೆ, ನನ್ನ ಫ್ರೆಂಡ್ಸ್ಗೆಲ್ಲ ಅನುಕೂಲ ಆಗ್ತಾ ಇದೆ ನೋಡಿ. ಅನ್ನಭಾಗ್ಯ ಆಗಿರಬಹುದು, ಗೃಹಲಕ್ಷ್ಮಿ ಎಲ್ಲ ಲೇಡೀಸ್ಗೆ ಮಾಡಿದ್ದೀರಾ, ಗಂಡು ಮಕ್ಕಳಿಗಾಗಿ ಯಾವುದೇ ಯೋಜನೆ ಇಲ್ವಾ ಅಂತ ಕೇಳಿದ್ದಾನೆ. ಸೊ ಅದಕ್ಕೆ ಡಿ ಕೆ ಶಿವಕುಮಾರ್ ಸರ್ ಅವರು ರಿಪ್ಲೈ ಮಾಡಿದ್ದಾರೆ. ಗೃಹಲಕ್ಷ್ಮಿ ಯೋಜನೆಯ 2,000 ರೂಪಾಯಿ, ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ 10 kg ಅಕ್ಕಿ ಅಥವಾ DBT ಮುಖಾಂತರ ಹಣ ಬರ್ತಾ ಇದೆಯಲ್ಲ ಅದು, ಮತ್ತು ಶಕ್ತಿ ಯೋಜನೆ ಅಡಿಯಲ್ಲಿ ಉಚಿತ ಪ್ರಯಾಣ ಎಲ್ಲ ಕೂಡ ನಿಮ್ಮ ತಾಯಿಗೆ ಅಥವಾ ನಿಮ್ಮ ಅಕ್ಕ ತಂಗಿಯರಿಗೆ ಈ ಯೋಜನೆಯ ಲಾಭ ತಲುಪ್ತಾ ಇದೆ. ನೀನು ಹೇಳ್ತಿದ್ದೀರಲ್ಲ ಈಗ ಉಚಿತ ಪ್ರಯಾಣ ಏನಿದೆ ಅದು ಗಂಡಸರಿಗೂ ನಿಗದಿ ಮಾಡಬೇಕು ಅಂತ. ಸೊ ಇದ್ರ ಬಗ್ಗೆ ನಾನು ಒಂದು ಚರ್ಚೆಯನ್ನು ಮಾಡಿಸ್ತೀನಿ. ಒಂದು ವಯೋಮಾನದವರೆಗೆ ಗಂಡು ಮಕ್ಕಳಿಗೂ ಕೂಡ ಉಚಿತವಾಗಿ ಶಕ್ತಿ ಯೋಜನೆ ಅಡಿಯಲ್ಲಿ ಫ್ರೀ ಪ್ರಯಾಣ ಮಾಡೋದಕ್ಕೆ ಅವಕಾಶನ ಕಲ್ಪಿಸ್ಕೊಡುತ್ತೀನಿ, ಚರ್ಚಿಸಿ ನಿರ್ಧಾರ ಮಾಡ್ತೀನಿ ಅಂತ ಡಿ ಕೆ ಶಿವಕುಮಾರ್ ಸರ್ ಹೇಳಿದ್ದಾರೆ. ಪರ್ಟಿಕ್ಯುಲರ್ ಆಗಿ ಇನ್ನೊಂದು ಪಾಯಿಂಟ್ ಏನಪ್ಪ ಅಂದರೆ, ಒಂದು ವಯೋಮಾನದವರೆಗೆ ಗಂಡು ಮಕ್ಕಳಿಗೆ ಫ್ರೀ ಇರುತ್ತೆ. ಅಂದರೆ ಶಾಲಾ ಕಾಲೇಜುಗಳಿಗೆ ಹೋಗುವಂತಹ ವಿದ್ಯಾರ್ಥಿಗಳಿಗೆ ಫ್ರೀ ಬಸ್ಸಲ್ಲಿ ಪ್ರಯಾಣ ಮಾಡೋದಕ್ಕೆ ಅವಕಾಶನ ಮಾಡಿಕೊಡ್ಬಹುದು. ಅಥವಾ 60 ವರ್ಷ ಮೇಲ್ಪಟ್ಟ ವೃದ್ಧರಿಗೆ ಇನ್ನು ಮುಂದೆ ಯಾವುದೇ ರೀತಿಯ ಟಿಕೆಟ್ ತಗೊಳ್ಳೋ ಅವಶ್ಯಕತೆ ಇರೋದಿಲ್ಲ, ನೀವು ಫ್ರೀಯಾಗಿ ಓಡಾಡಬಹುದು ಅನ್ನೋ ರೂಲ್ಸ್ನ ಜಾರಿಗೆ ತರಬಹುದು. ಅಥವಾ ಕೆಲಸಕ್ಕೆ ಹೋಗೋರಿಗೆ ನೀವು ಫ್ರೀ ಓಡಾಡಬಹುದು ಅಂತ ಕೊಡ್ತಾರೋ ಏನೋ ಗೊತ್ತಿಲ್ಲ. ಸದ್ಯಕ್ಕೆ ಅವ್ರು ಹೇಳಿರೋದು ಒಂದು ಚರ್ಚೆ ಮಾಡ್ತೀವಿ, ಚರ್ಚೆ ನಂತರ ಅದನ್ನು ಡಿಸೈಡ್ ಮಾಡ್ತೀವಿ, ಒಂದು ವಯೋಮಾನದವರೆಗೂ ಫ್ರೀ ಬಸ್ಸಲ್ಲಿ ಓಡಾಡೋದಕ್ಕೆ ಅವಕಾಶನ ಕಲ್ಪಿಸ್ತೀವಿ ಅಂತ ಹೇಳಿದ್ದಾರೆ. ಆದರೆ ಅವರು ನಾಳೆಯಿಂದನೇ ಅಥವಾ ಈ ತಿಂಗಳು, ಮುಂದಿನ ತಿಂಗಳು ಅವನ ನೀವು ಫ್ರೀಯಾಗಿ ಓಡಾಡಬಹುದು ಅಂತ ನಿಜವಾಗ್ಲೂ ಹೇಳಿಲ್ಲ. ಸದ್ಯಕ್ಕೆ ಅವರು ಚರ್ಚೆ ಮಾಡಿ ನಿರ್ಧಾರ ಕೈಗೊಳ್ತೀವಿ ಅಂತ ತಿಳಿಸಿದ್ದಾರೆ. ಅದೇ ರೀತಿ ಒಂದಷ್ಟು ವಿದ್ಯಾರ್ಥಿಗಳು ಬೇರೆ ಬೇರೆ ರೀತಿಯ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಪ್ರಶ್ನೆಗಳು ತುಂಬ ಕ್ಯೂರಿಯಾಸಿಟಿ ಇದೆ, ತುಂಬ ಚೆನ್ನಾಗಿದ್ದಾವೆ. ಪಂಚಶೀಲ ನಗರದ ಹಿರಿಯ ಪ್ರಾಥಮಿಕ ಶಾಲೆಯ ಒಬ್ಬ ವಿದ್ಯಾರ್ಥಿ ವಿದ್ಯಾಸಾಗರ್ ಅನ್ನೋರು, ನಾನು ಕೂಡ ಈ ರಾಜ್ಯದ CM ಆಗಬೇಕು ಅಂದ್ಕೊಂಡಿದ್ದೀನಿ, ಇದಕ್ಕೆ ಏನು ಓದಬೇಕು ಅಂತ ಕೇಳಿದ್ದಾರೆ. ಸೊ ನಮ್ಮ ಡಿ ಕೆ ಶಿವಕುಮಾರ್ ಸರ್ ಅವರು, ಪ್ರಜಾಪ್ರಭುತ್ವದಲ್ಲಿ ಯಾರು ಏನು ಬೇಕಿದ್ರೂ ಆಗಬಹುದು, ನೀನು CM
ಆಗಬೇಕು ಅಂದರೆ ನಾಯಕತ್ವ ಗುಣ ಬೆಳೆಸ್ಕೊಳ್ಳೋದನ್ನ ರೂಢಿ ಮಾಡ್ಕೊ ಅಂತ ತಿಳಿಸಿದ್ದಾರೆ. ಒಂದೊಳ್ಳೆ ಕಿವಿ ಮಾತು ಅಂತಲೇ ಹೇಳಬಹುದು. ಡಿ ಕೆ ಶಿವಕುಮಾರ್ ಸರ್ ರೆಸ್ಪಾನ್ಸ್ ನೋಡಿ ತುಂಬಾ ಖುಷಿ ಆಯಿತು. ಇಷ್ಟು ದಿನ ಗಂಡಸರು ತುಂಬಾ ಫೀಲ್ ಮಾಡ್ತಾಯಿದ್ರು, ಉಚಿತವಾಗಿ ನಮಗೂ ಪ್ರಯಾಣ ಮಾಡೋದಕ್ಕೆ ಅವಕಾಶ ಆಗಿದ್ರೆ ಹೆಲ್ಪ್ ಆಗೋದೇನೋ ಅಂತ. ಈಗ ಒಬ್ಬ ಚಿಕ್ಕ ಹುಡುಗ ಕೆಲಸಕ್ಕೆ ಕೈ ಹಾಕಿದ್ದಾನೆ. ನೋಡೋಣ ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಅಧಿಕೃತವಾದ ಮಾಹಿತಿ ಏನಾದರೂ ಸಿಕ್ತು ಅಂದರೆ, ಗಂಡಸರು ಫ್ರೀಯಾಗಿ ಓಡಾಡಬಹುದು ಅಂತ ಬಂತು ಅಂದರೆ ಖಂಡಿತವಾಗ್ಲೂ ವಿಡಿಯೋ ಮಾಡಿ ತಿಳಿಸ್ತೀನಿ. ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ನೋಡೋಣ, ಚರ್ಚೆ ಆದಮೇಲೆ ಫ್ರೀ ಬಸ್ಸಲ್ಲಿ ಪ್ರಯಾಣ ಸಿಗಬಹುದು ಅಂತ ನಿರೀಕ್ಷೆಯೊಂದಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.